ಬೆಳಿಬೇಕು. ಬೆಳೀತಾ ಬೆಳೀತಾ ವಿದ್ವತ್ತಿದೆಯಲ್ಲ, ಅದು ವಿನಯಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ನಾನು ಈಗೆಲ್ಲ ಬೆಳಿತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ. ನಮ್ಮಪ್ಪ ನಮ್ಮ ಅಣ್ಣನ್ನ, ಇದೇ ಜಯರಾಮಯ್ಯನವ್ರನ್ನ ಬಸ್ ಕಂಡಕ್ಟರ್ ಮಾಡಬೇಕು ಅಂತಿದ್ರು. ನನಗೇನು ಅಂದ್ರೆ ಕಂಡಕ್ಟರ್ಗಿಂತ ದೊಡ್ಡನಾಗಬೇಕು ಅಂತ. ನಮ್ಮ ಅಣ್ಣನಿಗಿಂತ ವಯಸ್ಸಲ್ಲಂತೂ ದೊಡ್ಡನಾಗಕ್ಕಾಗಲ್ಲ, ಮೊದಲೇ ಹುಟ್ಟೆವರು ಅವರು. ಅದರಿಂದ ಅವ್ರಿಗಿಂತ ದೊಡ್ಡವರಾಗದ ಹೇಗೆ? ಅವ್ರು ಕಂಡಕ್ಟರ್ ಆದ್ರೆ ನಾನು ಡ್ರೈವರ್ ಆಗಬೇಕು, ಅದು ಸರ್ಕಾರಿ ಬಸ್ಸಿನ ಡ್ರೈವರೇ ಆಗಬೇಕು ಅಂತ ಆಸೆ ಪಟ್ಟಿದ್ದೆ ನಾನು. ಸೊ ಇಷ್ಟು ಬಿಟ್ಟು ಕನಸುಗಳೇ ಇರ್ತಿರ್ಲಿಲ್ಲ ನಮ್ಮ ಹಳ್ಳಿ ಜನಕ್ಕೆ. ಅವಾಗೆಲ್ಲ ನಾನು ಯಾವತ್ತಾದ್ರೂ, ಈಗ ಹಾರೋಗೆರೆನಲ್ಲಿ ಹೋಗಿ ಸೈಕಲಲ್ಲಿ ಹೋಗಿ ಸಿನಿಮಾ ನೋಡ್ತಿದ್ವಿ, ಸಿರಾಕ್ ಹೋಗಿ ಸೈಕಲಲ್ಲಿ ಹೋಗಿ ಸಿನಿಮಾ ನೋಡ್ತಿದ್ವಿ. ಬರಗೂರ್ನಲ್ಲಿ ಹುಟ್ಟಿದಂತ ಒಬ್ಬ ಹಳ್ಳಿಗಾಡಿನ ಹುಡುಗನ ಮನೆಗೆ ಡಾಕ್ಟರ್ ರಾಜ್ಕುಮಾರ್ ಬರ್ತಾ ಇದ್ರು ಒಬ್ಬಟ್ಟಿನ ಊಟಕ್ಕೆ ಅಂದ್ರೆ ಯಾರಾದ್ರೂ ನಂಬಕ್ ಸಾಕಿವ? ಅಂತದೊಂದು ಸಂದರ್ಭ ಬರಕ್ ಹ್ಯಾಕ್ ಸಾಧ್ಯ ಆಯ್ತು? ರಾಜ್ಕುಮಾರ್ ಅಂತವ್ರು ನನ್ನ ಮನೆಗೆ ಬರಕ್ ಸಾಧ್ಯ ಆಯ್ತು, ನಾನು ಅವ್ರ ಮನೆಗೆ ಬರೋಕ್ ಸಾಧ್ಯ ಆಯ್ತು. ಅವ್ರು ಕಲಿಸಿದ ಪಾಠ ಇದೆಯಲ್ಲ, ಅದು ವಿನಯ ಎನ್ನುವುದು ವಿದ್ವತ್ತು ಅಂತ ಕಲಿಸಿದ್ರು. ರಾಜ್ಕುಮಾರ್ ಕಲಿಸಿದ ಪಾಠ. ಅವ್ರು ಓದಿದ್ ಬರೀ 3ನೇ ತರಗತಿ. ಹಾಗಂತ ಹೇಳಿ ಎಲ್ಲರೂ 3ನೇ ತರಗತಿಗೆ ಬಿಟ್ಟೋಗ್ಬೇಡಿ ಶಾಲೆನ. ಯಾಕೆಂದ್ರೆ 3ನೇ ತರಗತಿ ಓದ್ದವರೆಲ್ಲ ರಾಜ್ಕುಮಾರ್ ಆಗಲ್ಲ, ಬಸ್ ಕಂಡಕ್ಟರ್ಗಳೆಲ್ಲ ರಜನಿಕಾಂತ್ ಆಗಲ್ಲ. ಕೆಲವರಿಗೆ ಮಾತ್ರ ರಾಜ್ಕುಮಾರ್ ಆಗಕ್ ಸಾಧ್ಯ, ಕೆಲವರಿಗೆ ಮಾತ್ರ ರಜನಿಕಾಂತ್ ಆಗೋಕ್ ಸಾಧ್ಯ. ಅವರ ವಿನಯ ಇದೆಯಲ್ಲ, ಅದು ಆ ವಿನಯ ಅಧಿಕಾರದಲ್ಲಿರೋರಿಗೆ ಬರಬೇಕು, ಅಕ್ಷರ ಕಲಿತವ್ರಿಗೆ ಬರಬೇಕು. ಅಂತಹ ವಿನಯವನ್ನ ಕಲಿಸ್ಕೊಟ್ಟಂತವರು ಡಾಕ್ಟರ್ ರಾಜ್ಕುಮಾರ್ ನನ್ನಂತವರಿಗೆ ಪಾಠ ಕಲಿಸಿದ್ದಾರೆ. ನಾನು MA ಓದಿದ್ದೀನಿ, ಡಾಕ್ಟರೇಟ್ ತಗೊಂಡಿದ್ದೀನಿ, ಏನೇನೋ ಆಗಿದ್ದೀನಿ. 3ನೇ ತರಗತಿ ಓದಿದ ಒಬ್ಬ ಕಲಾವಿದ ಹೇಗಿರ್ಬೇಕು ಜೀವನದಲ್ಲಿ ಅನ್ನೋ ನಡವಳಿಕೆಗೆ ಮಾದರಿ ಆಗೋದಿದೆಯಲ್ಲ, ಅದು ಒಬ್ಬ ದೊಡ್ಡ ಮನುಷ್ಯನ ಮಾದರಿ. ಅದು ನಾನು ಕನಸು ಕಟ್ಟಿರ್ಲಿಲ್ಲ. ಯಾವತ್ತು ಎಲ್ಲೋ ಹೋಗಿ ಮೂಲೆಯಲ್ಲಿ ನಿಂತ್ಕೊಂಡು ಶೂಟಿಂಗ್ ನೋಡ್ತಾ ಇದ್ದ ವ್ಯಕ್ತಿ. ಆದ್ರೆ ಹೇಗೆ ಆತ್ಮೀಯ ಆಗಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಇಲ್ಲಿ ಓದೋರ್ಗೆ ಒಂದು ಸಂಕಲ್ಪ ಇರಬೇಕು, ಒಂದು ಬದ್ಧತೆ ಇರಬೇಕು. ಆಮೇಲೆ ನಾನು ಜಯಿಸಬಲ್ಲೆ, ಯಾವುದು ಅಸಾಧ್ಯವಲ್ಲ ಅಂತ ತಿಳ್ಕೋಬೇಕು. ನಾನು ಅದಕ್ಕೆ ಅನೇಕ ಸಂದರ್ಭದಲ್ಲಿ ಹೇಳ್ತೀನಿ, ಇಲ್ಲೆಲ್ಲ ನಡೆದಿದ್ದೀರಿ, ಎಲ್ಲರೂ ಶ್ರೀಗಂಧದ ಬಗ್ಗೆ ಹೊಗಳುತ್ತಿದ್ದಾಗ ಶ್ರೀಗಂಧ ಹೊಗಳ್ರಪ್ಪ, ಆದ್ರೆ ನಮ್ ಜಾಲಿ ಮರ ಮರಿಬೇಡಿ ಅಂತ ಹೇಳಿದವನೇ ನಾನು. ಎಲ್ಲರೂ ಕೋಗಿಲೆ ಹೊಗಳುತ್ತಿರುವಾಗ ಕೋಗಿಲೆ, ನಾನಂತೂ ಕೋಗಿಲೆ ನೋಡಿರ್ಲಿಲ್ಲಪ್ಪ, ಶ್ರೀಗಂಧನೂ ನೋಡಿರ್ಲಿಲ್ಲ. ನಮ್ಮ ಮೇಷ್ಟ್ರು ಮಾತ್ರ ಶ್ರೀಗಂಧದ ನಾಡು ಕನ್ನಡ ನಾಡು ಅನ್ನೋರು. ಆದ್ರೆ ಶ್ರೀಗಂಧ ಬಹಳ ಚೆನ್ನಾಗಿ ಗೊತ್ತಾಗಿದೆ ಯಾರಿಗಪ್ಪ ಅಂತಂದ್ರೆ ವೀರಪ್ಪನಿಗೆ ಮಾತ್ರ, ನಮಗಲ್ಲ. ಆದ್ರೆ ನಾವು ಶ್ರೀಗಂಧದ ನಾಡು ನಿಜ ಇಲ್ಲ ಅಂತ ಹೇಳಲ್ಲ. ಆದ್ರೆ ನಮ್ ಜಾಲಿ ಮರ ಯಾಕಪ್ಪ ಮರಿತೀರಿ? ನಾವೆಲ್ಲ ಜಾಲಿ ಮರದ ಮಕ್ಕಳು, ಅಂದ್ರೆ ಮುಳ್ಳುಗಳ ಹಾದಿಯಲ್ಲಿ ನಡೆದು ಬಂದಂತ ಮಕ್ಕಳು ನಾವೆಲ್ಲ. ಕಾಗೆನ ಯಾಕಪ್ಪ ಬೈತೀರಿ ಅಂತ? ಕಾಗೆಗಿರೋ ಬುದ್ಧಿ ಮನುಷ್ಯರಿಗೆ ಬಂದ್ಬಿಟ್ರೆ ಅವ್ರು ದೊಡ್ಡ ಮನುಷ್ಯರಾಗ್ತಾರೆ. ಯಾಕೆಂದ್ರೆ ಎಲ್ಲಾದ್ರೂ ಒಂದು ಪಿಂಡ ಹಾಕಿದ್ರೆ ಎಲ್ಲರನ್ನು ಕರೆದು ಬಿಟ್ಟು ಕಾಗೆ ಬನ್ನಿ 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 ಊಟ ಮಾಡಿ ಅನ್ನಂತೆ. ಕೋಗಿಲೆ ಇಟ್ಟಂತಹ ಮೊಟ್ಟೆಯ ಮೇಲೆ ಕಾವಿಗೆ ಕೂತು ಕೋಗಿಲೆಯ ಸಂತತಿಯನ್ನು ಹೆಚ್ಚಿಸ್ತಕ್ಕಂಥದ್ದು ಕಾಗೆ, ಅದನ್ನು ಮರಿತೀವಿ ನಾವು. ನಾನು ಈ ಮಾತುಗಳನ್ನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಾವು ದೊಡ್ಡ ಮಹಲ್ನಲ್ಲಿಲ್ಲ, ದೊಡ್ಡದ್ಯಾವುದೋ ಒಂದು ಶಾಲೆಗೆ ಸೇರಿಲ್ಲ ಅಂತ ಹೇಳಿ ನಮ್ಮ ಒಳಗಡೆ ಎಲ್ಲೋ ಒಂದ್ ಕಡೆ ನಿರಾಶೆಯ ಭಾವನೆ ಮೂಡೋದು ಬೇಡ, ಅಂಜಿಕೆ ಮೂಡೋದು ಬೇಡ. ನಾವಿರುವ ಜಾಗದಲ್ಲಿಯೇ ನಾವು ಗೆಲ್ಲಬಲ್ವಿ ಅಂತ ಮಕ್ಕಳು ಯೋಚಿಸಬೇಕು. ನಮ್ಮ ಮಕ್ಕಳನ್ನ ನಾವು ಇರುವ ಜಾಗದಲ್ಲಿ ಗೆಲ್ಲಿಸಬಲ್ವಿ ಅನ್ನುವಂತ ಸಂಕಲ್ಪವನ್ನ ಪೋಷಕರು ಮಾಡಬೇಕು. ಬಹಳ ಮುಖ್ಯವಾಗಿ ಮೇಷ್ಟ್ರುಗಳು ಈ ಮಕ್ಕಳನ್ನ ಬೆಳೆಸಬೇಕು. ನಾಳೆ ಇವರಲ್ಲಿ ಏನೆಲ್ಲ ಆಗ್ಬೋದು, ಕುವೆಂಪು ಆಗ್ಬೋದು, ಬೇಂದ್ರೆ ಆಗ್ಬೋದು, ರಾಜ್ಕುಮಾರ್ ಆಗಬಹುದು, ವಿಜ್ಞಾನಿಗಳಾಗಬಹುದು, ಏನೆಲ್ಲ ಆಗ್ಬಹುದು ಅನ್ನುವಂತ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಬೇಕಲ್ಲ, ಅದು ಅನೇಕರು ಸೇರಿ ಮಾಡಬೇಕಾಗಿರುವಂತ ಕೆಲಸ. ಅಂತ ಬದ್ಧತೆಯ ಕೆಲಸಕ್ಕೆ, ಅಂತ ಒಂದು ಶಿಕ್ಷಣ ಪ್ರೇಮದ ಕೆಲಸಕ್ಕೆ ಕೈ ಜೋಡಿಸಿರ್ತಕ್ಕಂಥ ಚಿದಾನಂದ ಗೌಡರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಇಲ್ಲಿಯವರೆಗೆ ಮೇಷ್ಟ್ರ ಮಾತನ್ನ ಮೌನವಾಗಿ ಕೂತು ಕೇಳಿದಂತ ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತೇನೆ. ಎಲ್ರಿಗೂ ನಮಸ್ಕಾರ. ದೇಶದ ಒಳಗಡೆ ಕಡ್ಡಾಯ ಶಿಕ್ಷಣ ಕಾಯ್ದೆಯನ್ನ ತಂದಂತಹ 2ನೇ ರಾಜ ಯಾರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು. 1ನೇ ರಾಜ ಬರೋಡಾ ಮಹಾರಾಜ. ಅಂದ್ರೆ ಮಕ್ಕಳಿಗೆ ಶಿಕ್ಷಣ ಬೇಕು. ಅವ್ರು ಹೇಳ್ತಾರೆ, ನನ್ನ ರಾಜ್ಯದ ಒಳಗಡೆ ಎಲ್ಲರಿಗೂ, ಮಹಿಳೆಯರನ್ನು ಸೇರಿ ಎಲ್ಲ ಜಾತಿ ಧರ್ಮದವರಿಗೂ ಶಿಕ್ಷಣ ತಲುಪಬೇಕು ಅಂತ ಹೇಳ್ತಾರೆ. 11,000 ರಾತ್ರಿ ಶಾಲೆಗಳನ್ನು ತೆರೀತಾರೆ. ಆಗ ಕೂಲಿ ಮಾಡ್ತಿರ್ತಾರೆ, ಮಕ್ಕಳನ್ನ ಹೆಂಗಪ್ಪ ಕಳಿಸ್ತಾರೆ ಅಂತ ಅಂದ್ರೆ, ಯಾರು ಮಕ್ಕಳನ್ನ ಶಾಲೆಗೆ ಕಳಿಸ್ತಾರೆ ಅಂತ ಪೋಷಕರಿಗೆ ತಿಂಗಳಿಗೆ ಇಷ್ಟು ದುಡ್ಡು ಕೊಡೋ ವ್ಯವಸ್ಥೆಯನ್ನ ಮಾಡ್ತಾರೆ. ಇಂಥವರೆಲ್ಲ ಕಟ್ಟಿದ್ದು ಶಿಕ್ಷಣ ಕ್ಷೇತ್ರ. ಎಷ್ಟು ಜನ ಹೆಣ್ಮಕ್ಳು ಇಲ್ಲಿ ಕೂತಿದ್ದೀರಿ, ಇವತ್ತು ಮೇಡಮ್ಗಳು ಬೇಕಷ್ಟು ಜನ ಬರ್ತಾರೆ. ಎಲ್ಲರೂ ಜ್ಞಾಪಿಸ್ಕೊಳ್ಬೇಕಾಗಿರೋದು ಸಾವಿತ್ರಿಬಾಯಿ ಪುಲೆಯನ್ನ. ಸಾವಿತ್ರಿಬಾಯಿ ಪುಲೆ ಅನ್ನುವಂತ ಹೆಣ್ಣು ಮಗಳು
ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಮೊದಲ ಶಾಲೆಯನ್ನು ತೆರೆದಂತ ಹೆಣ್ಣು ಮಗಳು ಆಕೆ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅನೇಕ ಜನ ಅವ್ರ ಮೇಲೆ ಸಗಣಿ ಎಸಿತಾರೆ. ನೀನ್ ಯಾಕೆ ಹೆಣ್ಮಕ್ಳಿಗೆ ವಿದ್ಯೆ ಕಲಿಸ್ತಿದ್ಯಾ ಅಂತ ಹೇಳಿ. ಅಂಥ ಎಲ್ಲ ಅಡೆತಡೆಗಳನ್ನು ಎದುರಿಸಿ ಅವ್ರ ಹೆಣ್ಮಕ್ಳಿಗೆ ಶಿಕ್ಷಣ ಕಲಿಸಕ್ ಶುರು ಮಾಡಿದ್ರು. ಅವರ ಜೊತೆಗೆ ಕೈ ಜೋಡಿಸಿ ನಿಂತಹ ಇನ್ನೊಬ್ಬ ಹೆಣ್ಮಗಳು ಫಾತಿಮಾ ಶೇಖ್ ಅಂತ. ಫಾತಿಮಾ ಶೇಖ್ ಅವ್ರು ಏನ್ ಮಾಡ್ತಾರೆ, ಸಾವಿತ್ರಿಬಾಯಿ ಫುಲೆ ಅವರು ಶುರು ಮಾಡಿದಂತಹ ಶಾಲೆಗೆ ಮಕ್ಕಳನ್ನ ಕರ್ಕೊಂಡ್ಬರೋದಕ್ಕೆ ಮನೆ ಮನೆಗೆ ಹೋಗ್ತಾರೆ, ಪೋಷಕರನ್ನ ಪರಿವರ್ತನೆ ಮಾಡ್ತಾರೆ, ಮಕ್ಕಳನ್ನ ಕರ್ಕೊಂಬಂದು ಸೇರಿಸ್ತಾರೆ. ಒಂದ್ ಕಡೆ ಸಾವಿತ್ರಿಬಾಯಿ ಫುಲೆ, ಇನ್ನೊಂದ್ ಕಡೆ ಫಾತಿಮಾ ಶೇಖ್, ಇಬ್ಬರು ಸೇರಿ ಅವತ್ತು ಹೆಣ್ಮಕ್ಳಿಗೆ ವಿದ್ಯೆ ಕೊಟ್ರಲ್ಲ, ಅದಕ್ಕೆ ಇಷ್ಟು ಜನ ಇಲ್ಲಿ ಕೂತಿದ್ದೀರಿ ನೀವೆಲ್ಲ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತವರು ಶಿಕ್ಷಣವನ್ನ ನೆಲೆಯೋರೋದಕ್ಕಾಗಿ ಕಷ್ಟಪಟ್ರಲ್ಲ, ಉತ್ತರ ಕರ್ನಾಟಕ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದಲ್ಲಿ ಅನೇಕ ಜನ ಹಿಂದೆಲ್ಲ ಕಷ್ಟಪಟ್ರಲ್ಲ, ಅದರ ಪರವಾಗಿ ನಾವೆಲ್ಲ ಇವತ್ತು ನಿಂತಿದ್ದೇವೆ. ಆದ್ರಿಂದ ಶಿಕ್ಷಣ ಕ್ಷೇತ್ರದ ಒಳಗಡೆ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಾಗಿರುವ ಸರ್ಕಾರಗಳ ಜವಾಬ್ದಾರಿ ದೊಡ್ಡದು, ಅಧಿಕಾರಿಗಳ ಪಾರದರ್ಶಕತೆ ದೊಡ್ಡದು, ಅಧ್ಯಾಪಕರ ನೈತಿಕತೆ ದೊಡ್ಡದು. ಹಾಗೆ ನಾವು ನಡ್ಕೊಂಡಾಗ ಮಾತ್ರವೇನೆ ಸರಿಯಾದ ರೀತಿಯಲ್ಲಿ ಬದುಕೋಕ್ ಸಾಧ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಜೊತೆಗೆ ಇತ್ತೀಚೆಗೆ ಏನಾಗಿದೆ ಅಂತಂದ್ರೆ, ವಿದ್ಯೆ ಕಲ್ತವರೇ ಹೆಚ್ಚು ಕೆಡುಕು ಮಾಡ್ತಿದಾರ ಅಂತ ಒಂದ್ ರೀತಿ ವಿಪರ್ಯಾಸದ ಕಾಲ ಇದು. ನಾವೆಲ್ಲ ಅಂದ್ಕೊಂಡಿದ್ವಿ ನಮಗೆ ಶಿಕ್ಷಣ ಬಂದ್ರೆ ಏನಾಗ್ಬೋದು, ಜಾತಿ ಕಡಿಮೆ ಆಗ್ಬೋದು, ನಾವು ಧರ್ಮದ ವಿಷಯದಲ್ಲಿ ಜಗಳಾಡಲ್ಲ, ಜಾತಿಗಾಗಿ ಗುದ್ದಾಡಲ್ಲ, ಮೇಲು ಕೀಳು ಅಂತ ನೋಡೋದಿಲ್ಲ, ಎಲ್ರನ್ನೂ ಮನೆಗೆ ಸೇರಿಸ್ಕತ್ತೀವಿ, ಎಲ್ರನ್ನೂ ದೇವಸ್ಥಾನಕ್ಕೆ ಸೇರಿಸ್ತೀವಿ, ಈಗ ಅಂದ್ಕೊಂಡಿದ್ವಿ. ಆದ್ರೆ ಇವತ್ತು ನೋಡಿದ್ರೆ ವಿದ್ಯಾವಂತರಲ್ಲೇ ಜಾತಿವಾದ ಹೆಚ್ಚಾಗ್ಬಿಟ್ಟಿದ್ಯಾ ಅಂತ ಆತಂಕ ಉಂಟಾಗ್ತಿರೋದನ್ನ ನಾವು ನೋಡ್ತಿದ್ದೇವೆ. ಇಂಥ ಸ್ಥಿತಿಯ ಒಳಗಡೆ ಇರ್ತೇವೆ. ಜೊತೆಗೆ ಅಹಂಕಾರ. ಶಿಕ್ಷಣ ಇದೆ, ಅಕ್ಷರ ಯಾವತ್ತು ಅಹಂಕಾರವಲ್ಲ, ಅಕ್ಷರ ಅನ್ನೋದು ಅಂತಃಕರಣ, ಇದನ್ನು ಮರಿಬಾರದು. ಅಧಿಕಾರ ಅಹಂಕಾರ ಅಲ್ಲ, ಅಧಿಕಾರವೂ ಅಂತಃಕರಣ. ಯಾವ ದೇಶದ ಒಳಗಡೆ ಅಧಿಕಾರ ಅಂತಃಕರಣ ಆಗಿರುತ್ತೋ, ಯಾವ ದೇಶದ ಒಳಗಡೆ ಅಕ್ಷರ ಅಂತಃಕರಣ ಆಗಿರುತ್ತೋ, ಅಲ್ಲೆಲ್ಲ ಮನುಷ್ಯರಿರ್ತಾರೆ. ಅಂತ ಮನುಷ್ಯರು ವಿದ್ಯೆ ಹಿಂಗ ಆಗ್ತಿದ್ಯಲ್ಲ, ಕೆಲವು ಸಾರಿ ಹೆಚ್ಚು ವಿದ್ಯೆ ಕಲ್ತಿರೋರು ಏನೆಲ್ಲ ಆಗೋಕ್ ಸಾಧ್ಯ ಇದೆ. ನಾನು ಇನ್ನೊಂದು ಮಾತನ್ನು ಹೇಳಬೇಕು. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, ಯಾವಾಗ ಹಳ್ಳಿಗಾಡಿನಲ್ಲಿ ಇಂಥ ಕಟ್ಟಡಗಳು ಬರುತ್ತವೆ, ಒಳ್ಳೆ ಸೌಲಭ್ಯ ಸಿಗುತ್ತೆ, ಮಕ್ಕಳು ಓದೋದಕ್ಕೆ ಸಾಧ್ಯ ಆಗುತ್ತೆ, ಚಿದಾನಂದ ಗೌಡ ತರದವರು ಇಂಥ ಕೆಲಸವನ್ನ ಮಾಡ್ತಾ ಹೋಗ್ತಿರ್ತಾರೆ, ಆಗ ಏನಾಗತ್ತೆ ಅಂತಂದ್ರೆ ಅಲ್ಲಿ ಏನೋ ಪ್ರತಿಭೆಗಳು ಹುಟ್ಟುತ್ತವೆ. ಈ ಗೋಪಿಕುಂಟೆ ಅಂದ ಕೂಡಲೇ ನನಗಿಬ್ಬರು ನೆನಪಿಗೆ ಬರ್ತಾರೆ. ಒಂದು ದೊಡ್ಡ ವೀರಣ್ಣ ಹೇಳಿದೆ, ಒಳ್ಳೆ ಕಲಾವಿದ, ಒಳ್ಳೆ ಹಾಡುಗಾರ ದೊಡ್ಡ ವೀರಣ್ಣ. ಅದನ್ನ ಬಿಟ್ಟಿಬ್ರು, ಒಬ್ಬ ಕವಿತಾ ಗೋಪಿಕುಂಟೆ ಅಂತ, ಇಲ್ಲಿ ಬಹುಶಃ ಅವ್ರ ಪೋಷಕರು ಯಾರಾದ್ರೂ ಕೂತಿರ್ಬೋದೇನೋ, ಅವ್ರು ಬೆಂಗಳೂರಿನಲ್ಲಿದ್ದಾರೆ. ಅವರೊಂದು ಕವನ ಸಂಕಲನ ಬರೆದಾಗ ನಾನೇ ಅದರ ಬಿಡುಗಡೆಗೆ ವ್ಯವಸ್ಥೆ ಮಾಡಿದ್ದೆ. ಇನ್ನೊಬ್ಬ ಬರಗೂರು ಬಹುಶಃ ಆರಗೇರಿನಲ್ಲಿ ಅಧ್ಯಾಪಕ ಆಗಿದ್ದಾನೆ, ಮಾರುತಿ ಗೋಪಿಕುಂಟೆ ಅಂತ. ಇಬ್ರು ಕವಿಗಳಾಗಿದ್ದಾರೆ. ನಮ್ಮ ವಲಯನೇ ತಗೊಳ್ಳಿ, ಬರಗೂರು ಪಕ್ಷ ನಾನೊಬ್ಬರೇ ಗುತ್ತಿಗೆ ತಗೊಂಡಿಲ್ಲ. ಪ್ರತಿಭೆಯನ್ನ ಯಾವ ಜಾತಿಯವರು, ಯಾವ ವರ್ಗದವರು ಯಾರು ಗುತ್ತಿಗೆ ತಗೊಳಕ್ ಸಾಧ್ಯ ಆಗೋದಿಲ್ಲ. ಪ್ರತಿಭೆ ಇದ್ರೆ ತನಗೆ ತಾನೇನೆ, ಶಕ್ತಿ ಇದ್ರೆ, ಸಂಕಲ್ಪ ಇದ್ರೆ, ಬದ್ಧತೆ ಇದ್ರೆ, ನಿಮಗೊಂದು ಉತ್ಸಾಹ ಇದ್ರೆ, ವಿವೇಕ ಇದ್ರೆ ಅದು ಅರಳ್ತಾ ಹೋಗುತ್ತೆ. ಅಲ್ಲಿ ಬರಗೂರು ಅಂದಿಕುಂಟೆಗೆ ಹೋಗಿ ಅಂದಿಕುಂಟೆ ನಾಗರಾಜ್ ಅಂತ ಒಬ್ಬ ಒಳ್ಳೆ ಪದ್ಯ ಬರೀತಾ ಇರ್ತಾರೆ. ಕದ್ರೆಹಳ್ಳಿಗೆ ಹೋಗಿ ಸೋಮಶೇಖರ್ ಕದ್ರೆಹಳ್ಳಿ ಅಂತ ಒಂದು ಒಳ್ಳೆ ಪದ್ಯ ಬರೀತಾ ಇರ್ತಾರೆ. ಇನ್ನೊಂದ್ ಕಡೆ ಅಲ್ಲೊಬ್ಬ ಸಕ್ರಾ ನಾಗರಾಜ್ ಅಂತ ಬರೀತಾರೆ, ಮತ್ತೊಡೆ ಶಿವಣ್ಣ ಹೆಮ್ದೋರೆ ಅಂತ ಬರೀತಾರೆ. ಇವು ಕೆಲವು ನೆನಪು ಬಂದ ಹೆಸರುಗಳು. ಶಿರಾ ತಾಲೂಕಿನಲ್ಲೇ ಇಂಥಷ್ಟು ಪ್ರತಿಭೆಗಳಿದಾವಲ್ಲ, ಇದಕ್ಕೆ ಹೆಮ್ಮೆ ಪಡಬೇಕು, ನಾವು ಒಂದು ಚಪ್ಪಾಳೆ ತಟ್ಟಬೇಕು ಈ ಪ್ರತಿಭೆಗಳಿಗೆ. ಹಾಗೆ ನಿಮ್ಮೂರಲ್ಲೂ ಅಂತ ಪ್ರತಿಭೆಗಳು ಹುಟ್ಟಿವೆ. ಬರೀ ಬರಗೂರು ರಾಮಚಂದ್ರಪ್ಪನೇ ಅಲ್ಲ, ಶಿರಾ ತಾಲೂಕಿನ ಗುತ್ತಿಗೆ ತಗೊಂಡಿಲ್ಲ, ತುಮಕೂರು